ನಮಸ್ಕಾರ. ಬನ್ನಿ ಇವತ್ತು ಒಂದು ಜಾಗದ ಆತ್ಮವನ್ನ, ಅದರ ಸದ್ದನ್ನ, ಅದರ ಭಾವನೆಗಳನ್ನ ಹಿಡಿದಿಡುವ ಒಂದು ಕವಿತೆಯಂತಿರೋ ಬರಹದೊಳಗೆ ಹೋಗಿ ಬರೋಣ. ಈ ಕಥೆಯ ಹೆಸರು ಸಾಗರದ ಧ್ವನಿ. ಮಲೆನಾಡಿನ ಹೃದಯ ಭಾಗದಲ್ಲಿ ಮಳೆ ಪ್ರತಿಯೊಂದು ಎಲೆಯನ್ನು ಚುಂಬಿಸುವಲ್ಲಿ ಅಬ್ಬಾ, ಈ ಒಂದು ಲೈನ್ ಕೇಳಿದ ತಕ್ಷಣ ಆ ಹಸಿರು, ಆ ತಂಪು, ಆ ವಾತಾವರಣ ಎಲ್ಲವೂ ಕಣ್ಮುಂದೆ ಬಂದ ಹಾಗಾಗುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಈ ಅದ್ಭುತವಾದ ಚಿತ್ರಣದ ಜೊತೆಗೆ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಸರಿ, ನಮ್ಮ ಪಯಣದ ಮೊದಲ ಭಾಗ ಮಲೆನಾಡಿನ ಹೃದಯ. ಇಲ್ಲಿ ನಾವು ಈ ಕಥೆ ನಡೆಯೋ ಜಾಗ, ಅದರ ವಾತಾವರಣ, ಅದರ ಹಿನ್ನೆಲೆ ಏನು ಅಂತ ಸ್ವತಃ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ಈ ಮಲೆನಾಡು ಅಂದ್ರೆ ಏನು ಗೊತ್ತಿರಬಹುದು. ಇದು ನಮ್ಮ ಕರ್ನಾಟಕದ ಒಂದು ಅದ್ಭುತವಾದ ಪ್ರದೇಶ. ಯಾಕೆ ಫೇಮಸ್ ಅಂದ್ರೆ ಅಲ್ಲಿ ಸುರಿಯೋ ಧಾರಾಕಾರ ಮಳೆ, ಕಣ್ಣು ಹಾಯಿಸಿದ ಕಡೆಯೆಲ್ಲ ಕಾಣೋ ದಟ್ಟವಾದ ಹಸಿರು, ಆಮೇಲೆ ಮಂಜು ಮುಸುಕಿದ ಬೆಟ್ಟಗುಡ್ಡಗಳು. ವಾವ್! ಈ ಒಂದು ಚಿತ್ರಣ ನಮ್ಮ ಮನಸ್ಸಿನಲ್ಲಿದ್ರೆ ಕಥೆಯ ವಾತಾವರಣವನ್ನ ಊಹಿಸ್ಕೊಳ್ಳೋಕೆ ತುಂಬಾನೇ ಸುಲಭ ಆಗುತ್ತೆ. ಓಕೆ, ಈಗ ಆ ವಿಶಾಲವಾದ ಮಲೆನಾಡು ಅನ್ನೋ ಪ್ರದೇಶದಿಂದ ಅದರ ಹೃದಯದಲ್ಲಿರೋ ಒಂದು ಚಿಕ್ಕ ಪಟ್ಟಣದ ಕಡೆಗೆ ನಮ್ಮ ಗಮನವನ್ನ ಕೇಂದ್ರೀಕರಿಸೋಣ. ಈ ಭಾಗದ ಹೆಸರು ಜೀವಂತಿಕೆಯ ಪಟ್ಟಣ. ಹೌದು, ನಾವು ಮಾತಾಡ್ತಾ ಇರೋದು ಬೇರೆ ಯಾವ ಊರಿನ ಬಗ್ಗೆನೂ ಅಲ್ಲ, ನಮ್ಮ ಕರ್ನಾಟಕದ ಸಾಗರ ಪಟ್ಟಣದ ಬಗ್ಗೆ. ಮೂಲ ಬರಹದಲ್ಲಿ ಏನಂತಾರೆ ಅಂದ್ರೆ, ಇದೊಂದು ಜೀವಂತಿಕೆಯಿಂದ ತುಂಬಿದ ಪಟ್ಟಣ ಅಂತ. ಕೇಳೋಕೆ ಚೆನ್ನಾಗಿದೆ ಅಲ್ವಾ? ಆ ಒಂದೇ ಒಂದು ಸಣ್ಣ ವಾಕ್ಯದಲ್ಲಿ ಆ ಊರಿನ ಸಂಪೂರ್ಣ ಚೈತನ್ಯವನ್ನ ಹಿಡಿದಿಟ್ಟ ಹಾಗೆ ಇದೆ. ಸರಿ, ಈಗ ಈ ಪಟ್ಟಣದ ಇನ್ನೊಂದು ಮುಖವನ್ನ ನೋಡೋಣ. ಅಂದ್ರೆ ಅಲ್ಲಿನ ಜನರ ನಂಬಿಕೆ, ಶ್ರದ್ಧೆ ಹೇಗಿದೆ ಅಂತ. ಈ ಭಾಗದ ಹೆಸರು ನಂಬಿಕೆಯ ಪ್ರತಿಧ್ವನಿಗಳು. ಇಲ್ಲಿ ಆ ಸಮುದಾಯದ ಎರಡು ತುಂಬಾನೇ ಮುಖ್ಯವಾದ ಆಧಾರ ಸ್ತಂಭಗಳ ಬಗ್ಗೆ ಮಾತಾಡಲಾಗಿದೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಚಿತ್ರಣವನ್ನ ಕಟ್ಟಿಕೊಳ್ಳಲಾಗುತ್ತೆ. ಅದು ಎರಡು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಒಟ್ಟಿಗಿರೋದು. ಒಂದು ಕಡೆ ಜಾಮಿಯಾ ಮಸೀದಿ, ಅಲ್ಲಿ ನಂಬಿಕೆ ಮತ್ತು ಶಾಂತಿ ತುಂಬಿ ತುಳುಕುತ್ತೆ. ಇನ್ನೊಂದು ಕಡೆ ಗಣಪತಿ ದೇವಸ್ಥಾನ, ಅದು ಎಲ್ಲರಿಗೂ ಆಶೀರ್ವಾದವನ್ನ ಹಂಚುತ್ತೆ. ನೋಡಿ, ಇದು ಆ ಊರಲ್ಲಿರೋ ಸಾಮರಸ್ಯಕ್ಕೆ ಎಷ್ಟು ಸುಂದರವಾದ ಸಂಕೇತ ಅಲ್ವಾ? ಈ ಸಹಬಾಳ್ವೆಯ ಹಿಂದಿರೋ ಸಂದೇಶವನ್ನ ಈ ಒಂದು ಸಾಲು ಎಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ ಅಂದ್ರೆ, ಗೋಡೆಗಳಿಗಿಂತ ಏಕತೆ ಬಲವಾಗಿ ಜೀವಿಸುತ್ತಿದೆ ಎಂಬುದನ್ನು ನೆನಪಿಸುತ್ತದೆ. ವಾವ್! ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಬರೀ ಎರಡು ಕಟ್ಟಡಗಳನ್ನೆಲ್ಲ, ಬದಲಿಗೆ ಒಂದು ಸಮುದಾಯದ ಸೌಹಾರ್ದತೆಯ, ಒಗ್ಗಟ್ಟಿನ ಕಥೆಯನ್ನ. ಸರಿ, ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಅಂಶಗಳನ್ನ ನೋಡಿದ್ವಿ. ಈಗ ಈ ಎಲ್ಲ ತುಣುಕುಗಳು ಒಟ್ಟಿಗೆ ಸೇರಿ ಆ ಪಟ್ಟಣದ ಒಂದು ಸಾಮೂಹಿಕ ಗುರುತನ್ನ, ಒಂದು ಆತ್ಮವನ್ನ ಹೇಗೆ ರೂಪಿಸುತ್ತವೆ ಅಂತ ನೋಡೋಣ. ಈ ಭಾಗದ ಹೆಸರು ಏಕತೆಯ ಲಯ. ಮೂಲ ಬರಹದ ಪ್ರಕಾರ ಸಾಗರದ ಆ ವಿಶಿಷ್ಟವಾದ ಲಯ, ಆ ಹೃದಯ ಬಡಿತಕ್ಕೆ 4 ಮುಖ್ಯ ಅಂಶಗಳು ಕಾರಣವಂತೆ. ಯಾವುವು ಅಂದ್ರೆ, ಮೊದಲನೇದು ಪಟ್ಟಣದಲ್ಲಿ ಹರಿಯೋ ನದಿಗಳು, ಎರಡನೇದು ಜನರನ್ನ ಬೆಸೆಯೋ ಸೇತುವೆಗಳು, ಮೂರನೇದು ಎಲ್ಲರಿಗೂ ಆಶೀರ್ವಾದ ನೀಡೋ ದೇವಸ್ಥಾನಗಳು, ಮತ್ತು 4ನೇದು ಶಾಂತಿಯನ್ನ ಸಾರೋ ಮಸೀದಿಗಳು. ಅಬ್ಬಾ, ಇವೆಲ್ಲವೂ ಒಟ್ಟಿಗೆ ಸೇರಿ ಆ ಊರಿನ ಒಂದೇ ಒಂದು ಹೃದಯ ಬಡಿತವಾಗಿ ಮಾರ್ಪಡುತ್ತೆ. ಹೌದು, ಈ ಎಲ್ಲ ಬೇರೆ ಬೇರೆ ಅಂಶಗಳು ಒಟ್ಟಾಗಿ ಸೇರಿ ಎಲ್ಲವೂ ಒಂದೇ ಲಯದಲ್ಲಿ, ಒಂದೇ ಹೃದಯ ಬಡಿತದಲ್ಲಿ ಒಂದಾಗ್ತಾವೆ. ಇದು ಕೇವಲ ಒಂದು ಪಟ್ಟಣದ ವಿವರಣೆಯಾಗಿ ಉಳಿಯಲ್ಲ ನೋಡಿ, ಬದಲಿಗೆ ಒಗ್ಗಟ್ಟಿನ, ಸಾಮರಸ್ಯದ ಒಂದು ಅತ್ಯಂತ ಶಕ್ತಿಯುತ ರೂಪಕವಾಗಿ ನಮ್ಮೆಲ್ಲರ ಮುಂದೆ ನಿಲ್ಲುತ್ತೆ. ಸರಿ, ಈಗ ನಮ್ಮ ಈ ಪಯಣದ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಇಷ್ಟೆಲ್ಲ ಸುಂದರವಾಗಿ, ಭಾವನಾತ್ಮಕವಾಗಿ ಈ ಕಥೆಯನ್ನ ಹೇಳಿದವರು ಯಾರು? ಈ ಪದಗಳ ಹಿಂದಿನ ಧ್ವನಿ ಯಾರದ್ದು ಅಂತ ತಿಳಿಯೋ ಸಮಯ ಈಗ. ಹಾಗಾದ್ರೆ ಈ ಧ್ವನಿ ಯಾರತು? ಈ ಪ್ರಶ್ನೆ ಕೇಳಿದಾಗ ಒಂದು ಕ್ಷಣ ಎಲ್ಲರಿಗೂ ಕುತೂಹಲ ಆಗೇ ಆಗುತ್ತೆ. ಮತ್ತು ಅದಕ್ಕೆ ಉತ್ತರ ಇಲ್ಲಿದೆ. ನಿಮ್ಮ ಊರಿನ ಕಥೆಗಾರನಿಂದ ಮುತಾಹಿರ್ ಸಾಗರ್. ನೋಡಿ, ಈ ಒಂದು ಸಾಲು ಇಡೀ ಕಥೆಗೆ ಒಂದು ವೈಯಕ್ತಿಕ ಸ್ಪರ್ಶವನ್ನು ಕೊಟ್ಟುಬಿಡುತ್ತೆ. ಆಗ ಇದು ಕೇವಲ ಒಂದು ಸ್ಥಳದ ಕಥೆಯಾಗಿ ಉಳಿಯೋದಿಲ್ಲ, ಬದಲಾಗಿ ಆ ಊರಿನಲ್ಲೇ ಹುಟ್ಟಿ ಬೆಳೆದ ಒಬ್ಬ ವ್ಯಕ್ತಿಯ ಹೃದಯದ ಮಾತಾಗಿ ಬದಲಾಗುತ್ತೆ. ಹಾಗಾದ್ರೆ ಕೊನೆಯಲ್ಲಿ ಈ ಇಡೀ ಕಥೆ ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ನಿಜವಾಗಿಯೂ ಒಂದು ಸ್ಥಳದ ಹೃದಯ ಬಡಿತವನ್ನು ಯಾವುದು ರೂಪಿಸುತ್ತದೆ? ಸಾಗರದ ಈ ಕಥೆ ಇದಕ್ಕೆ ಕೆಲವು ಉತ್ತರಗಳ ಸುಳಿವನ್ನು ಖಂಡಿತ ಕೊಡುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಊರುಗಳ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಜಾಗಗಳ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡುವಂತೆ ನಮ್ಮನ್ನ ಪ್ರೇರೇಪಿಸುತ್ತೆ ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ.